ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರೀ ಸಂಜು ವ್ಲಾಗ್ಸ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಇವತ್ತಿನ ಸೀಮಂತದ ವ್ಲಾಗ್ ಆಗಿರುತ್ತೆ. ನೆನ್ನೆ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡಬೇಕಿತ್ತು, ರಿಟರ್ನ್ ಗಿಫ್ಟ್ಸು. ಬಟ್ ನೆನ್ನೆ ಟೈಮ್ ಆಗಲಿಲ್ಲ. ನೆನ್ನೆ ಡೆಕೋರೇಷನ್ ಮಾಡೋದು, ಮಕ್ಳಿಗೆ ಮೆಹಂದಿ ಹಾಕೋದು, ಫುಲ್ ನೈಟೆಲ್ಲ ಅದೇ ಆಗೋಯ್ತು 11 o'clockವರೆಗೂ. ಆಮೇಲೆ ಅಷ್ಟೊಂದು ನಮಗೆ ಎನರ್ಜಿನೂ ಇರಲಿಲ್ಲ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಳ್ಳೋಕ್ಕೆ. ಸೊ ಮಾರ್ನಿಂಗೇ ಮಾಡ್ಕೊಳ್ಳೋಣ ಬೇಗ ಇದ್ದು ಅಂದ್ಬಿಟ್ಟು ಬೇಗ ಬೇಗ ಆ ಕೆಲಸನೂ ಮಾಡ್ಕೊತಾ ಇದ್ದೀವಿ. ಈ ಕಡೆ ಮಮ್ಮಿ ತಿಂಡಿಗೆ ರೆಡಿ ಮಾಡ್ತಾಯಿದ್ರು. ನಮ್ಮ ಮಮ್ಮಿದೊಂದು ಸ್ಪೆಷಾಲಿಟಿ ತಿಂಡಿ ಏನಪ್ಪ ಅಂತ ಅಂದರೆ, ಏನೇ ಫಂಕ್ಷನ್ಸ್ ಇದ್ದರೂ, ಏನೇ ಒಂದು ಎಲ್ಲಿಗಾರ ಹೋಗಬೇಕು, ಅರ್ಜೆಂಟ್ ಇದೆ, ಬೇಗ ಮಾಡಬೇಕು ತಿಂಡಿ ಅಂದರೆ ಉಪ್ಪಿಟ್ಟು ಮಾಡಿಬಿಡ್ತಾರೆ. ಈ ಕಡೆ ಮಮ್ಮಿ ಅದಕ್ಕೆಲ್ಲ ಹೆಚ್ಚಿಟ್ಕೋತಾಯಿದ್ರು, ರೆಡಿ ಮಾಡ್ಕೋತಾಯಿದ್ರು. ನಾನು ಪ್ಲೇಟ್ಸ್ ಎಲ್ಲ ಜೋಡಿಸ್ಕೊತಾ ಇದ್ದೆ. ನೆಕ್ಸ್ಟ್ ಹಾಗೆ ಇಡೋಕ್ಕೆ ಈಸಿ ಆಗುತ್ತೆ. ಫಸ್ಟಿಗೆ ಎಲ್ಲ ಜೋಡಿಸ್ಕೊಬಿಟ್ರೆ ತೊಗೊಂಡೋಗಿ ಅಲ್ಲಿ ಜೋಡಿಸ್ಕೊಳ್ಳೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಫಸ್ಟೇ ರೆಡಿ ಮಾಡ್ಕೊತಾ ಇದ್ವಿ. ಅಮ್ಮನೂ ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು, ಎಲ್ಲ ತೆಕ್ಕೊಡ್ತಾಯಿದ್ರು ಜೋಡ್ಸೋಕ್ಕೆ. ಇನ್ನು ಇಲ್ಲಿ ಹೇರ್ ಸ್ಟೈಲ್ ಮಾಡೋಕ್ಕೆ ಕೂಡ ಬಂದಿದ್ದರು. ಅಕ್ಕನಿಗೆ ಫಸ್ಟ್ ಮಾಡಿಸ್ಕೊಂಬಿಡು ನೀನು ಅಂತ ಹೇಳಿದ್ದೆ. ಯಾಕಂದರೆ ಫಸ್ಟಿಗೆ ರೆಡಿ ಆಗಿಬಿಟ್ರೆ ಎಲ್ಲ ಹೇರ್ ಸ್ಟೈಲ್ ಎಲ್ಲ ಮಾಡಿಸ್ಕೊಂಬಿಟ್ರೆ ಆಮೇಲೆ ನನಗೆ ಫುಲ್ಲು ಸುಸ್ತಾಗಿಬಿಡುತ್ತೆ ಅಂದ್ಬಿಟ್ಟು ಫಸ್ಟ್ ಅಕ್ಕ ಮಾಡಿಸ್ಕೊಂಡ್ಲಿ, ನೆಕ್ಸ್ಟ್ ನಾನು ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಅಕ್ಕನೇ ಹೇರ್ ಸ್ಟೈಲ್ ಮಾಡಿಸ್ಕೊತಾ ಇದ್ಲು. ಇನ್ನು ಈ ಕಡೆ ಪಪ್ಪ ಡೆಕೋರೇಷನ್ ಫೈನಲ್ ಟಚಪ್ ಮಾಡ್ತಾಯಿದ್ರು. ಎಷ್ಟೇ ಮಾಡು ನಮ್ಮ ಪಪ್ಪಂಗೆ ಸಮಾಧಾನನೇ ಇಲ್ಲ. ಏನಾರ ಒಂದು ಹುಡುಕಿ ಮಾಡ್ತಾನೇ ಇರ್ತಾರೆ. ಎಲ್ಲ ಸರಿ ಇದೆಯಾ ಹಂಗೆ ಹಿಂಗೆ ಅಂತ ನೋಡಿಕೊಂಡು ಎಲ್ಲ ಕರೆಕ್ಟಾಗಿ ಮಾಡ್ತಾಯಿದ್ರು. ಇನ್ನು ಹೊರ್ಗಡೆ ಇಲ್ಲಿ ನೋಡಿ ಮಕ್ಕಳು ಆಟಾಡ್ತಾ ಕೂತಿದ್ದಾರೆ. ಇದೇ ಬರೀ ಇವ್ರದ್ದು ಜೋಡಿಸೋದು, ಆಟಾಡೋದು, ಎತ್ತಿಡೋದು ಎಲ್ಲ ತೆಗೆದಿಟ್ಟಿದ್ದೀವಿ. ಇದೆಲ್ಲಿಂದ ಸಿಕ್ತೋ ಗೊತ್ತಿಲ್ಲ, ತೆಕ್ಕೊಂಡು ಆಟ ಸಾಮಾನೆಲ್ಲ ಆಟಾಡ್ತಾಯಿದ್ರು. ಇನ್ನು ನನ್ನ ಹಸ್ಬೆಂಡಿಂದೆಲ್ಲ ನೆನ್ನೆನೇ ಕೆಲಸ ಮುಗಿಸ್ಕೊಂಡ್ಬಿಟ್ರು. ಎಲ್ಲ ತಂದುಕೊಟ್ಟು ಮಾಡಿ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಇವಾಗ, ಏನೂ ಕೆಲಸ ಇಲ್ಲದೆ. ಇವಳು ನಮ್ಮ ಅಕ್ಕನ ಮಗಳು ಹೇರ್ ಸ್ಟೈಲ್ ಮಾಡ್ತಿದ್ರಲ್ಲ, ಅದನ್ನು ನೋಡ್ಕೊಂಡು ಅವಳು ಮಾಡ್ಕೊಂಡು ಓಡಾಡ್ತಾಯಿದ್ಲು ಕ್ಯೂಟಾಗಿ. ಈ ಕಡೆ ಎಲ್ಲ ಫುಲ್ಲು ಪ್ರಿಪೇರ್ ಆಯಿತು. ಎಲ್ಲ ತಟ್ಟೆ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀವಿ. ಇನ್ನೇನು ಅಲ್ಲಿ ತೊಗೊಂಡೋಗಿ ಜೋಡಿಸ್ಕೋಬೇಕಷ್ಟೆ. ಮಮ್ಮಿನೂ ಈ ಕಡೆ ತಿಂಡಿ ಮಾಡ್ಕೋತಾಯಿದ್ರು. ನಾನು ತಿಂಡಿ ತಿಂದ್ಬಿಟ್ಟು ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋಣ ಅಂತ ಬೇಗ ತಿಂಡಿ ಮಾಡ್ತಾಯಿದ್ರು. ತಿಂಡಿ ಎಲ್ಲ ತಿಂದಾಯಿತು. ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋಕೆ ನಾನು ಕೂತಿದ್ದೆ. ಆ್ಯಕ್ಚುಲಿ ಇವರು ತುಂಬ ಬೇಗ ಹೇರ್ ಸ್ಟೈಲ್ ಮಾಡಿಕೊಟ್ರು ಆಯಿತಾ. ತುಂಬ ಚೆನ್ನಾಗಿ ಮಾಡಿದ್ರು, ಕ್ವಿಕ್ಕಾಗಿ ಮಾಡಿದ್ರು. ಹಾಗಾಗಿ ಏನೂ ಅನ್ನಿಸ್ಲೇ ಇಲ್ಲ, ಎಷ್ಟು ಸ್ಮೂತಾಗಿ ಮಾಡಿದ್ರು. ಇನ್ನು ಹೇರ್ ಸ್ಟೈಲೆಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಎಲ್ಲ ರೆಡಿಯಾಗಿ ಮೇಲೆ ಬಂದು ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ವಿ. ಇವ್ರು ನೋಡಿ, ಇವರು ಇನ್ನೊಬ್ಬರು ಇಂಟ್ರೊಡ್ಯೂಸ್ ಮಾಡ್ತೀನಿ ಹೊಸದಾಗಿ, ಮನೋಜ್ ಅಂತ, ಹಸ್ಬೆಂಡ್ ಫ್ರೆಂಡು. ಅವ್ರು ಗೊತ್ತಲ್ವಾ, ಆಲ್ರೆಡಿ ಫೇಮಸ್ ಆಯುಷು ಅವರು. ಏನು ಗೊತ್ತಾ, ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಆಸೆಯಿಂದ ಹೋದರೆ ಫುಲ್ಲು ಜೋರಾಗಿ ಮಳೆ ಬಂದುಬಿಡ್ತು. ಏನು ಫೋಟೋಸೇ ತೆಕ್ಕೊಳ್ಳೋಕ್ಕಾಗಲಿಲ್ಲ. ತುಂಬ ಬೇಜಾರಾಯಿತು. ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದಾರೆ. ಹೋಗಿ ಬರೋ ಅಷ್ಟೊತ್ತಿಗೆ ಎಲ್ಲ ಕ್ಲೀನಾಗಿ ಎಷ್ಟು ಚೆನ್ನಾಗಿದೆ. ದಿಸ್ ಈಸ್ ದ ಫೈನಲ್ ಲುಕ್ ಆಫ್ ಮೈ ಸೀಮಂತ ಡೆಕೋರೇಷನ್ ಆ್ಯಂಡ್ ಪ್ಲೇಟ್ ಡೆಕೋರೇಷನ್ ಎಲ್ಲ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಅಷ್ಟು ಗೊತ್ತಿಲ್ಲ ಅಂದ್ರೆ ದಂಡಾಗಿಲ್ಲ. ಕೇಳ್ಕೊಂಬರ್ಬೇಕು ಒಂದ್ಸರಿ. ಫುಲ್ ಹಾಕೀಗ ನಮಸ್ಕಾರ ಮಾಡ್ಕೊಂಗ. ಯಾರಿಗೆ? ವಾ ಸಾಧನೆ. ನೆನಪಿಲ್ಲ ಇವಾಗ, ತುಂಬ ವರ್ಷ ಆಯ್ತು. ಅವಾಗ ಮಾಡ್ತಾ ಇದ್ರೆ
ನನಗೆ ಬೇಗ ಬಾ. ಫೋಟೋ ತೆಗಿತಾ ಇದ್ದಾರೆ ಅಂತ ಅವನು. ಇನ್ನು ಎಲ್ಲ ಒಬ್ಬೊಬ್ಬರೇ ಶಾಸ್ತ್ರಗಳನ್ನೆಲ್ಲ ಮಾಡ್ತಾಯಿದ್ರು. ಚೆನ್ನಾಗಿ ಅನ್ನಿಸ್ತಾ ಇತ್ತು. ಎಲ್ಲರೂ ಶಾಸ್ತ್ರ ಮಾಡಿ ಆಶೀರ್ವಾದ ಮಾಡೋದು, ಅದಕ್ಕೆ ಅಲ್ವಾ ಸೀಮಂತ ಮಾಡ್ಕೊಳ್ಳೋದು. ಚೆನ್ನಾಗಾಗಲಿ, ಹೆರಿಗೆ ಚೆನ್ನಾಗಿ ಆರೋಗ್ಯವಾಗಿ ತಾಯಿ ಮಗು ಇರಲಿ ಅಂತ. ಇನ್ನು ಈ ಕಡೆ ಹಂಗೆ ಗ್ಯಾಪಲ್ಲಿ ಫೋಟೋಸ್ ತೆಗೆಸ್ಕೋತಾ ಇದ್ದೆ ನಾನು. ಫಸ್ಟಿಗೆ ನನ್ನ ಹಸ್ಬೆಂಡ್ ಕೈಲೆಲ್ಲ ಶಾಸ್ತ್ರ ಮಾಡಿಸಿದ್ರು. ಆಮೇಲೆ ಅಮ್ಮನ ಮನೆಯಿಂದ ಸೀರೆ ಮಾಡ್ಲಿಕ್ಕೆಲ್ಲ ಕೊಡ್ತಾರಲ್ವ, ಅದನ್ನು ಕೊಟ್ಟು ಅಮ್ಮನೂ ಶಾಸ್ತ್ರ ಮಾಡಿದ್ರು. ನೆಕ್ಸ್ಟ್ ನಮ್ಮ ಅತ್ತೆಯರೆಲ್ಲ ಬಂದಿದ್ದರು, ಅವರು ಎಲ್ಲರೂ ಶಾಸ್ತ್ರ ಮಾಡಿದ್ರು. ಆಮೇಲೆ ಅಕ್ಕಪಕ್ಕದ ಮನೆ ಆಂಟಿಯರೆಲ್ಲ ಮಾಡಿದ್ರು. ಇಲ್ಲಿ ನೋಡಿ ಮಕ್ಕಳು ಅವ್ರ ಖುಷಿಗೆ ಬಂದು ಅಕ್ಷತೆ ಕಾಳು ಬರೋದು, ಅಕ್ಷತೆ ಕಾಳು ಹಾಕೋದು, ಹೋಗೋದು, ಅದನ್ನೇ ಮಾಡ್ತಾಯಿದ್ರು ಅವರು. ಅವ್ರ ಖುಷಿಗೆ ಮಾಡಲಿ ಅಂದ್ಬಿಟ್ಟು ನಾನು ಹಾಕಿಸ್ಕೊತಾ ಇದ್ದೆ. ಅವ್ರು ಎಷ್ಟು ಸತಿ ಹಾಕಿದ್ರೂ ಬಂದು ಹಾಕಿಸ್ಕೊತಾನೇ ಇದ್ದೆ. ಎಲ್ಲ ಕರೆಕ್ಟ್ ಟೈಮಿಗೆ ಕರೆಕ್ಟಾಗಿ ಆಯಿತು. ನನಗಂತೂ ತುಂಬಾ ಖುಷಿ ಆಗ್ತಿತ್ತು. ಎಲ್ಲರೂ ಬಂದಿದ್ದು, ಎಲ್ಲ ಸೇರ್ಕೊಂಡು ಶಾಸ್ತ್ರ ಮಾಡಿದ್ದು ಎಲ್ಲನೂ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ. ಇನ್ನು ಇಲ್ಲೆಲ್ಲ ಊಟ ಮಾಡಿಕೊಂಡು ಅರ್ಶಿನ ತೊಗೊತಾ ಇದ್ದಾರೆ. ಊಟದ ಕ್ಲಿಪ್ಪಿಂಗ್ಸೇ ತೊಗೊಳಕ್ಕಾಗಲಿಲ್ಲ. ಇಲ್ಲಿ ಶಾಸ್ತ್ರ ಮಾಡ್ತಿದ್ರಲ್ಲ, ಇಲ್ಲೇ ವೀಡಿಯೋ ಮಾಡ್ಕೊಳ್ಳೋದು, ಫೋಟೋ ತೆಕ್ಕೊಳ್ಳೋದು ಇಲ್ಲೇ ಆಗಿಬಿಡ್ತು. ಆ ಕಡೆ ಊಟ ಬಂದಿದ್ದು ಏನೂ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ಊಟದ್ದು ಮಾಡ್ಕೊಳಕ್ಕೆ ಆಗಲಿಲ್ಲ. ಇನ್ನು ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟು ಅಮ್ಮ ರಿಟರ್ನ್ ಗಿಫ್ಟ್ಸ್ ಎಲ್ಲ ಮಾಡಿದ್ವಲ್ಲ ಅದನ್ನೆಲ್ಲ ಕೊಡ್ತಾ ಇದ್ದಾರೆ. ಆಮೇಲೆ ಏನು ಗೊತ್ತಾ, ಎಲ್ಲರದ್ದು ಚರ್ಚೆ, ಬಾಯ್ ಆಗುತ್ತಾ ಗರ್ಲ್ ಆಗುತ್ತಾ, ಈ ಟೈಮಲ್ಲಿ ಅದನ್ನೇ ಮಾತಾಡೋದಲ್ವ, ಎಲ್ಲ ಅದೇ ಡಿಸ್ಕಷನ್ ಮಾಡ್ತಾನೆ ಇದ್ರು. ಆಯ್ತಾ, ಒಂದು ನಿಮಿಷ ಮುಗೀತಾ? ಹೇಳ್ತೀನಿ ಕೇಳು. ಇಲ್ಲಿ ನಾವಿಬ್ರು ಮಂಗ ಆಗ್ತಿದ್ವಿ, ಯಾಕೆ ಹೇಳು?
ಪುಷ್ಕಟ್ ಅವನಲ್ಲ ಈಗ ಬೇಡ್ರಲ್ಲಿ ಆಯ್ತಾ. ಹೆಂಗಿದ್ದ ನೀನು? ಎಲ್ಲ ಫೈನಲಿ ಮುಗಿಯೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಟ್ಟಿತ್ತು. 3:30 4 o'clock ಆಗಿತ್ತು ಅನಿಸುತ್ತೆ. ಫುಲ್ಲು ಸುಸ್ತಾಗಿಬಿಟ್ಟಿದ್ದೆ ನಾನು. ಇನ್ನು ಲಾಸ್ಟಿಗೆ ಅಮ್ಮ ಅಕ್ಕ ಎಲ್ಲ ಸೇರಿಕೊಂಡು ದೃಷ್ಟಿ ಇದು ತೆಗಿತಾರಲ್ವ ಅದನ್ನು ಮಾಡಿ ಮುಗಿಸ್ಕೊಂಡ್ರು. ಫೈನಲಿ ಎಲ್ಲನೂ ಕಂಪ್ಲೀಟ್ ಆಯಿತು. ಎಲ್ಲ ಮುಗಿದ್ಮೇಲೆ ನೋಡಿ ಎಲ್ಲ ಹೋದರು, ನೆಂಟರೆಲ್ಲ ಹೋದರು. ಇನ್ನು ನಾವು ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೋತಾ ಇದ್ವಿ. ಕೇಟ್ರಿಂಗ್ ಅವರಿಗೆಲ್ಲ ರಿಟರ್ನ್ ಪಾತ್ರೆಗಳೆಲ್ಲ ಕೊಡಬೇಕಿತ್ತಲ್ವ, ಉಳಿದಿದ್ದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಎಲ್ಲ ಕ್ಲೀನಿಂಗ್ ಪ್ರೊಸೆಸ್ನ ಮಾಡ್ಕೊತಾ ಇದ್ವಿ. ನಾನು ಇಲ್ಲೆಲ್ಲ ಕ್ಲೀನ್ ಮಾಡಿ ತೊಗೊಂಡೋಗಿ ಹೊರಗಡೆ ಕೊಡ್ತಿದ್ದೆ. ಅಮ್ಮ ಮತ್ತು ಅಕ್ಕ ಎಲ್ಲ ತೊಳೆದು ಎಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ರು. ಇದೇ ಕೆಲಸ ಸುಮಾರು ಹೊತ್ತಾಯಿತು, ಸಂಜೆವರೆಗೂ ಇದೇ ಕೆಲಸನೇ ಆಗೋಯ್ತು. ಕ್ಲೀನ್ ಮಾಡ್ತೀನಿ ನೋಡ್ರಿ ಇಲ್ಲೆಲ್ಲ ಫಸ್ಟ್ ಹೋಗ್ರಿ, ಅಲ್ಲಿ ಇರೋದನ್ನ ತೊಳ್ಕೊಳ್ರಿ ಮಮ್ಮಿ. ಆಲ್ ಓವರ್ ಫುಲ್ ಕ್ಲೀನಿಂಗ್, ಓನ್ಲಿ ಕ್ಲೀನಿಂಗ್. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟ ಆಯಿತಾ? ಹೇಗಿತ್ತು ಸೀಮಂತದ ವ್ಲಾಗ್ ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾವ ಮಗು ಆಗ್ಬೋದು ನನಗೆ ಅಂತ ಎಲ್ಲರೂ ಪ್ರಿಡಿಕ್ಷನ್ ಮಾಡಿದ್ದಾರೆ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಪೋಸ್ಟ್ ಮಾಡ್ತೀನಿ. ಹೀಗೆ ನನ್ನನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.